ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ಬಾಕ್ಸ್ ಇರುವಂಥದ್ದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫಿಫಾ ವರ್ಲ್ಡ್ ಕಪ್ 2022 ಕತಾರ್ನಲ್ಲಿ ನಡೀತಾ ಇದೆ. ಈ ಪ್ರಯುಕ್ತ ವಿವೋದವರು ಈ ಒಂದು ಸ್ಪೆಷಲ್ ಬಾಕ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ಫಿಫಾ ವರ್ಲ್ಡ್ ಕಪ್ ರಿಲೇಟೆಡ್ ಇದ್ರೊಳಗಡೆ ಏನೋ ಇದೆ ಅಂತ ಹೇಳಿದ್ದಾರೆ ಅಷ್ಟೇ. ಇದ್ರೊಳಗಡೆ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ನಾನಿವತ್ತು ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡ್ತೀನಿ. ಇದ್ರೊಳಗಡೆ ಏನಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಡೈರೆಕ್ಟ್ ಆಗಿ ಒಂದು ಬಾಕ್ಸನ್ನ ಓಪನ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಒಂದು ಬಾಕ್ಸ್ನ ಮೇಲ್ಗಡೆ ಇಲ್ಲ ನನ್ನ ಹೆಸರನ್ನು ಬರೆದಿದ್ದಾರೆ, ಸಂದೀಪ್ NM ಅಂತ. ಆ್ಯಕ್ಚುಲಿ ಈ ಒಂದು ಬಾಕ್ಸ್ ಕಂಪ್ಲೀಟ್ ಆಗಿ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ, ನಮ್ಮ ಭಾರತ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿಲ್ಲ. ಈ ಬಾಕ್ಸ್ ಮೇಲೆ ಯಾವುದೇ ವಿವೋ ಬ್ರ್ಯಾಂಡಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಈ ಒಂದು ಬಾಕ್ಸನ್ನು ಓಕೆ, ಬಾಕ್ಸ್ ಒಳಗಿರುವಂಥ ಎಲ್ಲ ವಸ್ತುಗಳನ್ನು ಹೊರಗಡೆ ತಕ್ಕೊಂಡಿದ್ದೀನಿ. ಒಂದೊಂದೇ ನಿಮಗೆ ನಾನು ತೋರಿಸ್ಕೊಂಡ್ಬಿಡ್ತೀನಿ. ಮೊದಲನೇದಾಗಿ ಒಂದು ಫೋನ್ ಹೋಲ್ಡರ್ನ ಕೊಟ್ಟಿದ್ದಾರೆ. ತುಂಬ ವೆಯ್ಟ್ ಇದೆ, ಮೆಟಾಲಿಕ್ ಬಿಲ್ಡ್ ಅಂತ ನಮಗೆ ಗೊತ್ತಾಗ್ತಿರುವಂಥದ್ದು. ವಿವೋ ಬ್ರ್ಯಾಂಡಿಂಗು ಮತ್ತು ವರ್ಲ್ಡ್ ಕಪ್ ಇಂದು ಬ್ರ್ಯಾಂಡಿಂಗನ್ನು ಹೊಂದಿರುವಂಥ ಮೆಟಾಲಿಕ್ ಫೋನ್ ಹೋಲ್ಡರು. ಇದನ್ನು ನಾವು ಫೋನಿಂದ ಕಂಟಿಸ್ಕೊಬೋದು. ಹೆವಿ ಒಳ್ಳೆ ಕ್ವಾಲಿಟಿಯ ಹೋಲ್ಡರ್ ಇದಾಗಿದೆ. ನಂತರ ಒಂದು ಕೀ ಮಂಚನ್ನು ಕೊಟ್ಟಿದ್ದಾರೆ ಆಯಿತಾ. ಸಖತ್ತಾಗಿದೆ ಮಾತ್ರ ಬಿಲ್ಡ್ ಕ್ವಾಲಿಟಿ. ಹೊರಗಡೆ ನೋಡೋದಕ್ಕೆ ಆ್ಯಕ್ಚುಯಲ್ ವರ್ಲ್ಡ್ ಕಪ್ಪು ನಮಗೆ ಅವರು ಸಣ್ಣ ವರ್ಲ್ಡ್ ಕಪ್ಪು, ಆ್ಯಕ್ಚುಯಲ್ ಅಲ್ಲ, ಮಿನಿಯೇಚರ್ನ ಈ ಒಂದು ಕೀ ಬಂಚ್ ರೀತಿ ಮಾಡಿ ನಮಗೆ ಕಳಿಸ್ಕೊಟ್ಟಿರುವಂಥದ್ದು. ಈ ಒಂದು ಕೀ ಬಂಚ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನೋಡೋದಕ್ಕೆ ಒಂದು ರೀತಿ ಗೋಲ್ಡ್ ರೀತಿ ಕಾಣ್ತಾ ಇದೆ. ನಿಜವಾದ ಚಿನ್ನ ಆಗಿದ್ರೆ ಬೆಂಕಿ ಆಗಿರ್ತಾ ಇತ್ತು. ಮೆಟಾಲಿಕ್ ಬಿಲ್ಡ್ ಕಂಪ್ಲೀಟ್ ಆಗಿ ಒಂದು ವೆಯ್ಟ್ ಇದೆ. ಜೊತೆಗೆ ನಿಮಗೆ ವಿವೋದು ಬ್ರ್ಯಾಂಡಿಂಗ್ ಕೂಡ ಸಿಗ್ತದೆ. ಈ ಒಂದು ಕೀ ಬಂಚ್ ನನಗೆ ಸಖತ್ ಇಷ್ಟ ಆಯ್ತು ಮಾತ್ರ, ಬೆಂಕಿ ಬಿಲ್ಡು. ನಂತರ ಈ ಬಾಕ್ಸ್ ಒಳಗೆ ಏನೋ ಕೊಟ್ಟಿದ್ದಾರೆ. ಓಕೆ, ಒಂದು ವಾಟರ್ ಬಾಟ್ಲು, ಇದ್ರ ಮೇಲ್ಗಡೆ ಒಂದು ಫೋಟೋ ಇದೆ. ಇದ್ರ ಮೇಲೂ ಕೂಡ ಪಕ್ಕ ಬ್ರ್ಯಾಂಡಿಂಗ್ ಹಾಕಿರ್ತಾರೆ. ಓಕೆ, ಈ ಒಂದು ಬಾಟಲ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಒಂದು ಒಳ್ಳೆಯ ಹೆವಿ ಬಿಲ್ಡು, ಥರ್ಮಲ್ ಅಂತ ಅನ್ಕೋತೀನಿ ನಂಗೆ ಅನ್ನಿಸ್ತಂಗೆ. ಇದು ಬಿಸಿನೀರಿಗೆ ಹಾಕಿಬಿಟ್ರೆ ಫುಲ್ಲು ಸಂಜೆ ತನಕ ಕೂಡ ಬಿಸಿಯಾಗಿರುತ್ತೆ. ಥರ್ಮಲ್ ಸೀಲಿಂಗನ್ನು ಹೊಂದಿರುವಂಥ ವಾಟರ್ ಬಾಟ್ಲು, ಒಳ್ಳೆ ಕ್ವಾಲಿಟಿ ಮಾತ್ರ. ವಿವೋದವ್ರದ್ದು ಬ್ರ್ಯಾಂಡಿಂಗ್ ಕೂಡ ಇದೆ, ಸಖತ್ತಾಗಿದೆ ವಾಟರ್ ಬಾಟ್ಲು ಮಾತ್ರ. ಲಾಸ್ಟ್ ದೀಪಾವಳಿಯಿಂದ ಎಷ್ಟು ವಾಟರ್ ಬಾಟ್ಲನ್ನು ಕಳಿಸ್ಕೊಟ್ಟಿದ್ದಾರೆ ಅಂತಂದರೆ, ಕಳೆದ ಬಾರಿ ನಾನು ಓಪನ್ ಮಾಡಿದಂಥ ಗಿಫ್ಟ್ ಅನ್ಬಾಕ್ಸಿಂಗಲ್ಲೂ ಕೂಡ ಬೇಜಾನು ವಾಟರ್ ಬಾಟ್ಲುಗಳಿದ್ವು. ಸೊ ಇದು ಕೂಡ ಒಂದು ಎಕ್ಸ್ಟ್ರಾ ಆ್ಯಡ್ ಆಯಿತು. ಓಕೆ, ನೆಕ್ಸ್ಟು ಇದು ನೋಡಿದ ತಕ್ಷಣ ಗೊತ್ತಾಗ್ತದೆ. ಒಂದು ಟೀ ಶರ್ಟನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಇದ್ರ ಮೇಲ್ಗಡೆ ವಿವೋ ಅಂತ ಇದೆ. ಕಪ್ಪು ಬಣ್ಣದ ಟೀ ಶರ್ಟು ಓಪನ್ ಮಾಡೋದು. ಓಕೆ, ಒಂದು ಒಳ್ಳೆ ಕ್ವಾಲಿಟಿಯ ಟೀ ಶರ್ಟು. ನನ್ನ ಸೈಜನ್ನು ಯಾವಾಗಲೂ ಕಳಿಸಲ್ಲ ಇವರು. ಎಷ್ಟೊಂದು ಬ್ರ್ಯಾಂಡ್ಗಳ ಟೀ ಶರ್ಟ್ ಕಳಿಸ್ತಾರೆ. ನನ್ನ ಸೈಜ್ ಯಾವುದೂ ಇರಲ್ಲ, ಎಲ್ಲ ಸ್ಮಾಲು ಮೀಡಿಯಮ್ ಕಳಿಸ್ತಾರೆ. ನಾನು ನೋಡಿದ್ರೆ XL, XXL ಒಂದೊಂದು ಸಲ. ಕ್ವಾಲಿಟಿ ಮಾತ್ರ ಬೆಂಕಿದೆ. ಪ್ಲೈನ್ ಟೀ ಶರ್ಟು, ಇಲ್ಲಿ ಸ್ವಲ್ಪ ಸಣ್ಣ ಲೋಗೋ ಇದೆ ಅಷ್ಟೇ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಬಗ್ಗೆ ಅಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಬ್ಯಾಗು ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ, ಬಟ್ ಬೆಂಕಿ ಕ್ವಾಲಿಟಿಯ ಬ್ಯಾಗರು. ಮುಟ್ಟೋದ್ರ ಫೀಲ್ ಇದೆ ಅಲ್ಲೋ, ಒಂಥರ ಸಖತ್ತಾಗಿದೆ. ಒಂದು ರೀತಿ ಲೆದರ್ ಅಂತ ಅನಿಸುತ್ತೆ. ಲೆದರ್ ಅಲ್ಲ, ಇದು ಒಂಥರ ರಬ್ಬರಿ, ಒಂಥರ ರಬ್ಬರಿ ಟೈಪ್ ಇದೆ ಬಿಲ್ಡ್ ಕ್ವಾಲಿಟಿ. ಸಖತ್ತಾಗಿದೆ ಮಾತ್ರ. ಏನು ಸಾಲಿಡ್ ಆಗಿದೆ ಅಂದರೆ, ಮೋಸ್ಟ್ಲಿ ಇದನ್ನು ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀವಿ ಅಂದರೆ ಏನಿಲ್ಲ ಅಂದರೂ ಒಂದು 2-3 ಸಾವಿರ ಇರುತ್ತಾ ಅಂತ ಸರ್ಚ್ ಮಾಡಿ ನೋಡೋಣ. ನಿಮಗೆ ಸಿಕ್ಕರೆ ರೇಟನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಹೆವಿ ಒಳ್ಳೆ ಕ್ವಾಲಿಟಿ ಬ್ಯಾಗ್ ಅಂತ ಅನ್ನಿಸ್ತಾ ಇದೆ. ಒಳಗಡೆ ಏನೂ ಇಲ್ಲ ಅಂತ ಅನ್ಕೋತೀನಿ. ದುಡ್ಡು ಗಿಡ ಕೊಟ್ಟಿದ್ರೆ ಚೆನ್ನಾಗಿರೋದು. ಏನೂ ಇಲ್ಲ. ಬ್ಯಾಗ್ ಮಾತ್ರ ಬೆಂಕಿ ಇದೆ. ಓಕೆ, ಇದನ್ನು ಪಕ್ಕಕ್ಕಿಟ್ಟು ಇನ್ನು ಇದಾದ ನಂತರ ಒಂದು ಕ್ಯಾಪನ್ನು ಕಳಿಸ್ಕೊಟ್ಟಿದ್ದಾರೆ. ಒಂದು ಡೀಸೆಂಟ್ ಕ್ವಾಲಿಟಿಯ ಕ್ಯಾಪು. ಮ್ಯಾಚಿಂಗ್ ಬೇರೆ ಆಗ್ತದೆ ನನ್ನ ಶರ್ಟಿಗೆ. ಇದ್ರ ಮೇಲೂ ಕೂಡ ವಿವೋ ಬ್ರ್ಯಾಂಡಿಂಗ್ ಇದೆ. ಕೊನೆಯ ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡೋಣ. ಫುಟ್ಬಾಲ್ ಈಸ್ ಅಮೇಝಿಂಗು. ಮೇಲ್ಗಡೆ ವಿವೋದು ಲೋಗೋ. ಈ ಕಡೆ ನಿಮಗೆ ಈ ಒಂದು ಫುಟ್ಬಾಲೇ ಸಿಗ್ತಾ ಇದೆ. ಮೋಸ್ಟ್ಲಿ ಹೆಂಗೆ ಓಪನ್ ಮಾಡೋಣ ಅಂತ.
ಓಕೆ, ಇದರೊಳಗೆ ಆ್ಯಕ್ಚುಯಲ್ ಫುಟ್ಬಾಲ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಏರಿಲ್ಲ, ಏರನ್ನು ನಾನು ನಾಳೆ ವೀಡಿಯೋದಲ್ಲಿ ಹೊಡಿತೀನಿ. ಏನಕ್ಕೆ ಅಂತ ಅಂದರೆ ಇದಕ್ಕೆ ಏರ್ ಹೊಡೆಯುವ ಒಂದು ಗ್ಯಾಜೆಟ್ನ ನಾಳೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನೇ ಒಂದು ಡೆಮೋ ರೀತಿ ನಾನು ಯೂಸ್ ಮಾಡ್ಕೊಬೋದು. ಸೊ ಆ್ಯಕ್ಚುಯಲ್ ಫುಟ್ಬಾಲ್ ಇದೆ. ಸೊ ಈ ಫುಟ್ಬಾಲ್ ಬ್ಲೋ ಹೊಡೆದ್ರೆ ಹೆಂಗೆ ಕಾಣುತ್ತೆ ಅಂತ ನಾಳೆ ವೀಡಿಯೋದಲ್ಲಿ ನೋಡಿ. ಸಖತ್ತಾಗಿದೆ ಮಾತ್ರ. ಇದ್ರ ಮೇಲೂ ಕೂಡ ವಿವೋದು ಮತ್ತು FIFA ವರ್ಲ್ಡ್ ಕಪ್ ಇಂದು ಲೋಗೋ ಇರೋದು. ಇದು ಆ್ಯಕ್ಚುಯಲ್ ಫುಟ್ಬಾಲ್ ಇದೇ ಕ್ವಾಲಿಟಿಯದ್ದ ಹೀಗೆ ಇರುತ್ತಾ ನನಗೆ ಗೊತ್ತಿಲ್ಲ, ಆಯಿತಾ. ನಾನು ಕೇಳ್ಪಟ್ಟೆ, ಕೆಲವೊಂದು ನ್ಯೂಸಲ್ಲೂ ಕೂಡ ನೋಡಿದೆ, ಆ್ಯಕ್ಚುಯಲ್ FIFA ವರ್ಲ್ಡ್ ಕಪ್ಪಲ್ಲಿ ಒಂದು ಏನು ಫುಟ್ಬಾಲ್ ಇರುತ್ತಲ್ಲ ಅದನ್ನು ಚಾರ್ಜ್ ಮಾಡ್ತಾರಂತೆ, ಅದು ಸ್ಮಾರ್ಟ್ ಫುಟ್ಬಾಲ್ ಅಂತೆ, ಆಯಿತಾ. ಸೊ ಆ ರೀತಿ ಸ್ಮಾರ್ಟ್ ಫುಟ್ಬಾಲ್ ಅಂತೂ ಅಲ್ಲ ಇದು. ಅದು ನಂಗನ್ನಿಸ್ದಂಗೆ ಯಾರೊಬ್ರು ಕಿಕ್ ಮಾಡಿದಾಗ ಎಷ್ಟು ಸ್ಪೀಡಲ್ಲಿ ಹೋಯ್ತು, ಪ್ರತಿಯೊಂದನ್ನು ಕೂಡ ಟ್ರ್ಯಾಕ್ ಮಾಡುತ್ತೆ ಅಂತ ಅನ್ಕೋತೀನಿ. ಅದಕ್ಕೇ ಆ ಫುಟ್ಬಾಲ್ನ ಚಾರ್ಜ್ ಮಾಡ್ತಾರೆ. ಇದು ಆ ರೀತಿ ಸ್ಮಾರ್ಟ್ ಫುಟ್ಬಾಲ್ ಅಂತೂ ಅಲ್ಲ. ಸೊ ಇಷ್ಟು ವಿವೋದವ್ರು ನಮಗೆ ಕಳಿಸ್ಕೊಟ್ಟಿರುವಂಥ ಒಂದು ಸ್ಪೆಷಲ್ ಗಿಫ್ಟ್ ಅಂತ ಬೇಕಾದ್ರೆ ಅನ್ಬೋದು ಈ ಒಂದು FIFA ವರ್ಲ್ಡ್ ಕಪ್ಪಿಗೆ. ನಿಮಗೆ ಇದ್ರ ಬಗ್ಗೆ ಏನಿಸಿದ್ರು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನನಗಂತೂ ತುಂಬ ಇಷ್ಟ ಆಗಿದ್ದು ಈ ಒಂದು ಬ್ಯಾಗು, ನಂತರ ಫುಟ್ಬಾಲು ಮತ್ತು ವಾಟರ್ ಕ್ಯಾನು ಎಲ್ಲ ಚೆನ್ನಾಗಿದೆ ನನಗೆ ಅನ್ನಿಸ್ದಂಗೆ. ಕೀ ಬಂಚು ಕೂಡ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಇದ್ರ ಬಗ್ಗೆ ಏನಿಸಿದ್ರು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.